ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಇದ್ಕಿದ ಅವರೆಕಾಯಿ ಸಾರನ್ನು ಯಾವ ರೀತಿ ಹಳ್ಳಿ ಸ್ಟೈಲಲ್ಲಿ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ದಪ್ಪ ತಳ ಇರುವಂತಹ ಒಂದು ಪಾತ್ರೆ ಆಗಲಿ ಬಾಣಲಿ ಆಗಲಿ ತಗೊಂಡು ಅದಕ್ಕೆ 1 ಸ್ಪೂನಿಂದ 2 ಸ್ಪೂನ್ ಎಣ್ಣೆ ಸಾಕು. ಅದಕ್ಕೆ ಸ್ವಲ್ಪ ಈರುಳ್ಳಿಯನ್ನು ಹಾಕ್ಕೊಂಡು ಅದು ಸ್ವಲ್ಪ ರೋಸ್ಟ್ ಆದಮೇಲೆ ಈ ಇಸ್ಕೊಂಡಿರ್ತೀವಲ್ವ ಅವರೆಕಾಳು ಮತ್ತು ಒಂದು ಆಲೂಗಡ್ಡೆ ಇಲ್ಲ ಅರ್ಧ ಆಲೂಗಡ್ಡೆ, ನೀವು ಬದನೆಕಾಯಿ ಕೂಡ ಸೇರಿಸ್ಕೋಬೋದು. ಅಲರ್ಜಿ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ. ಆಲೂಗಡ್ಡೆ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಕಿ ಚೆನ್ನಾಗಿ ಸಿಮ್ ಕಮ್ಮಿ ಇಟ್ಟು ಉರಿಬೇಕು. ಅದು ಹಸೆ ವಾಸನೆ ಹೋಗೋವರೆಗೂ ಹುರಿದು ನಂತರ ಪಕ್ಕದ ಸಿಮ್ಮಲ್ಲೇ ಒಂದು ಸ್ವಲ್ಪ ಬಿಸಿನೀರು ಕಾಯಿಸಿಟ್ಕೊಳ್ಳಿ. ಯಾಕಂದರೆ ತಣ್ಣೀರು ಹಾಕೋದ್ರಿಂದ ಅದು ಚೆನ್ನಾಗಿ ಬಿಸಿಯಾಗಿರುತ್ತೆ. ತಣ್ಣೀರು ಹಾಕಿದ ತಕ್ಷಣ ಅದೊಂಥರ ತಣ್ಣಗಾಗ್ಬಿಡುತ್ತೆ. ನಂತರ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಮತ್ತು ಸ್ವಲ್ಪ ಹುರಿದು ಸಿಮ್ ಕಡಿಮೆ ಇಟ್ಟೇ ಉರಿಬೇಕು. ಉರಿ ಜಾಸ್ತಿ ಇಡೋಕ್ಕೆ ಹೋಗಬೇಡಿ. ಉರಿ ಜಾಸ್ತಿ ಇಟ್ಟರೆ ಆ ಕಾಳೆಲ್ಲ ಸೀದೋಗ್ಬಿಡುತ್ತೆ ಮತ್ತು ಸಾರೆಲ್ಲ ಒಂಥರ ಟೇಸ್ಟ್ ಹಾಳಾಗುತ್ತೆ. ಹಾಕಿ ಸ್ವಲ್ಪ ಬಿಸಿನೀರು ಹಾಕಂಗಿದ್ರೆ ಹಾಕಿ, ಇಲ್ಲಾಂದರೆ ಹಾಗೇ ತಟ್ಟೆ ಮುಚ್ಚಿ ಅದೇ ನೀರಲ್ಲೇ ಅದು ಬೆಂದ್ಕೊಳ್ಳುತ್ತೆ. ತಟ್ಟೆ ಮುಚ್ಚಿಬಿಟ್ಟು ಬೇಯಿಸಿ ನೆಕ್ಸ್ಟ್ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಒಂದು 4ರಿಂದ 5 ಬೆಳ್ಳುಳ್ಳಿ, ಶುಂಠಿ ಒಂದು ಸ್ವಲ್ಪ, ಕೊಬ್ಬರಿ, ಹಸಿಮೆಣಸಿನ್ಕಾಯಿ 3, ಕರಿಬೇವು ಸೊಪ್ಪು, ಈರುಳ್ಳಿ 1 ದೊಡ್ಡದು, ಟೊಮೆಟೊ ಜಾಸ್ತಿ ಹಾಕಬೇಡಿ ಹುಳಿ ಬಂದುಬಿಡುತ್ತೆ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ, 2 ಲವಂಗ, ಸ್ವಲ್ಪ 1/4 ಇಂಚಷ್ಟು ಚಕ್ಕೆ ಮತ್ತು ಗಸಗಸೆ. ನಂತರ ಆ ಮಸಾಲೆನ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಯಾಕಂದರೆ ಆಲ್ರೆಡಿ ಕಾಳು ಬೇಯಕ್ಕೆ ಬೇರೆ ಎಣ್ಣೆ ಹಾಕ್ಕೊಂಡಿರೋದ್ರಿಂದ ಎಣ್ಣೆ ಸ್ವಲ್ಪ ಸಾಕು. ಅದಕ್ಕೆ 2 ಲವಂಗ ಮತ್ತು ಒಂದು ಸ್ವಲ್ಪ ಚಕ್ಕೆ, ಒಂದು ಅರ್ಧ ಟೀ ಸ್ಪೂನಷ್ಟು ಗಸಗಸೆ, ಅದಕ್ಕೆ ಮತ್ತು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕೊಬ್ಬರಿ, ಇವೆಲ್ಲ ಏನೇನು ರೆಡಿ ಮಾಡಿ ಇಟ್ಕೊಂಡಿದ್ದೀವೋ ನಾವು ಮಸಾಲೆನ, ಅದನ್ನೆಲ್ಲ ಸ್ವಲ್ಪ ಹಸೆ ವಾಸನೆ ಹೋಗೋವರೆಗೂ ಸಿಮ್ ಮೀಡಿಯಮ್ ಫ್ಲೇಮಲ್ಲಿಟ್ಟು ಹುರ್ಕೊಳ್ಳಿ. ಚೆನ್ನಾಗಿ ಉರಿಬೇಕು, ಇಲ್ಲಾಂದರೆ ಸಾರು ಹಸೆ ವಾಸನೆ ಬರುತ್ತೆ, ಸ್ವಲ್ಪ ಕಸರೆ ಆಗುತ್ತೆ. ನೆಕ್ಸ್ಟು ಅದನ್ನು ಇನ್ನೊಂದು ತಪ್ಪಲೆಗೆ ವೆಸಲ್ಗೆ ನೀವು ಶಿಫ್ಟ್ ಮಾಡಿಕೊಂಡು ಲೈಟ್ ಸಿಮ್ಮಲ್ಲಿ ಬೇಯಕ್ಕಿಡಿ. ನಂತರ ಕೊಬ್ಬರಿ, ಈರುಳ್ಳಿ ಎಲ್ಲ ಹಾಕಿ ಈರುಳ್ಳಿ ಹಸೆ ವಾಸನೆ ಹೋಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿಟ್ಟು ಆ ರೀತಿ ತಿರುಗಿಸ್ತಾನೆ ಇರಬೇಕು. ಇಲ್ಲಾಂದರೆ ಈರುಳ್ಳಿ ಕೂಡ ಸೀದೋಗೋ ಚಾನ್ಸ್ ಇರುತ್ತೆ. ಅದಕ್ಕೆ ನೀವು ತಗೊಳ್ಳೋವಾಗೆ ಸೆಲೆಕ್ಟ್ ಮಾಡ್ಕೊಳ್ಳೋವಾಗೆ ಬಾಣಲಿ ಆಗಲಿ ತಪ್ಪಲೆ ಆಗಲಿ ಸ್ವಲ್ಪ ದಪ್ಪ ತಳ ಇರೋವಂತಹ ಒಂದು ವೆಸಲನ್ನು ತಗೊಳ್ಳೋದ್ರಿಂದ ಉರಿಯೋಕ್ಕೆ ಈಸಿ ಆಗುತ್ತೆ. ಇಲ್ಲ ನೀವು ತಿನ್ನಾಗಿರೋ ಪಾತ್ರೆ ತೊಗೊಂಡ್ರೆ ಅದು ಬೇಗ ಸೀದೋಗ್ಬಿಡುತ್ತೆ. ನೀವು ಕೈ ಆಡಿಸ್ತಾನೇ ಇರಬೇಕು, ಉರಿತಾನೇ ಇರಬೇಕು. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೂಡ ದಪ್ಪ ತಳ ಇರೋ ಪಾತ್ರೆಯಲ್ಲಿ ನಿಧಾನವಾಗಿ ಕೂಡ ಹುರ್ಕೋಬೋದು. ಯಾಕಂದರೆ ಬಿಸಿ ಚೆನ್ನಾಗಿ ಆಗಿರುತ್ತೆ. ಚೆನ್ನಾಗಿ ಹಾಕಿರೋ ಮಸಾಲಾಸ್ ಎಲ್ಲ ಚೆನ್ನಾಗಿ ಉದ್ಗತ್ತೆ, ಚೆನ್ನಾಗಿ ಉದ್ಗಿ ಹಸೆ ವಾಸನೆ ಎಲ್ಲ ಹೋಗುತ್ತೆ. ನಂತರ ಅರ್ಧ ಟೊಮೆಟೊ ಸಾಕು. ಟೊಮೆಟೊ ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ, ಹುಳಿ ಆಗಿಬಿಡುತ್ತೆ ಸಾರು. ಅರ್ಧ ಟೊಮೆಟೊ ಮತ್ತು ಕೊತ್ತಂಬರಿ, ಪುದೀನ ಲಾಸ್ಟಲ್ಲಿ ಹಾಕಬೇಕು. ಹಾಕಿ ಅದನ್ನು ಚೆನ್ನಾಗಿ ಹುರ್ಕೊಂಬಿಟ್ಟು ನಂತರ ಇದು ಬೇಯ್ತಾ ಇರೋದನ್ನು ಗಮನಿಸ್ತಾ ಇರಿ. ಜಾಸ್ತಿ ಬೆಂದಿದೆಯಾ ಕಮ್ಮಿ ಬೆಂದಿದೆಯಾ ನೋಡಿಕೊಂಡು ಇದನ್ನು ಹುರ್ಕೊಂಡು ಹಸೆ ವಾಸನೆ ಹೋಗಿದೆಯಾ ನೋಡ್ಕೊಂಡು ಹುರ್ಕೊಂಡು ಜಾಸ್ತಿ ಸೀಸಕ್ಕೆ ಹೋಗದೆ ಅದನ್ನು ಸಿಮ್ ಆಫ್ ಮಾಡಿ ಆರಕ್ಕೆ ಬಿಟ್ಬಿಡಿ. ಚೆನ್ನಾಗಿ ಆರೋವರೆಗೂ, ಒಂದು ಸ್ವಲ್ಪ ಆರೋವರೆಗೂ ಸೌಟನ್ನ ನೀವು ಅದರಲ್ಲಿ ತಿರುಗಿಸ್ತಾನೆ ಇರಬೇಕು. ಅದಾದ ನಂತರ ಮಿಕ್ಸಿ ಜಾರ್ ರೆಡಿ ಮಾಡ್ಕೊಳ್ಳಿ. ಇದು ಆರಿದ್ಮೇಲೆ ಅದನ್ನು ಅದರೊಳಗಡೆ ಶಿಫ್ಟ್ ಮಾಡಿಕೊಂಡು ಇನ್ನೂ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಬೇಕು. ಇಷ್ಟೇ ಆಗಲಿಲ್ಲ, ಇಂಗ್ರೀಡಿಯೆಂಟ್ಸ್ ಸೇರಿಸ್ಬೇಕು. ಏನು ಅಂದರೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಚಿಟಿಕೆಯಷ್ಟು, ಉರಿಯೋಕ್ಕೆ ಹಾಕ್ಬೋದಿತ್ತು ಬಟ್ ಅದೆಲ್ಲ ಒಂಥರ ಆಗುತ್ತೆ ಅಂತ ಫ್ರೆಶ್ ಇರಲ್ಲ. ಮತ್ತು ಧನಿಯಾ ಪೌಡರು 2ರಿಂದ 3 ಸ್ಪೂನ್ ಹಾಕ್ಕೊಳ್ಳಿ. ನಿಮಗೆ ಯಾವ ರೀತಿ ಕ್ವಾಂಟಿಟಿ ಕಾಳಿದೆಯೋ ಅದ್ರಾಗೆ. ನಾನು ಒಂದು ಬೌಲ್ ಕಾಳಿಗೆ 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಂತರ ಅದನ್ನು ನೈಸ್ ಪೇಸ್ಟ್ ಮಾಡ್ಕೊಳ್ಳಿ. ನೈಸ್ ಆಗಬೇಕು ಪೇಸ್ಟು. ನಂತರ ಅದನ್ನು ತಪ್ಪಲೆಗೆ ಹಾಕಿ ಅದೇ ನೀರನ್ನ ಸ್ವಲ್ಪ ಹಾಕಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ವಾಟರ್ ಆ್ಯಡ್ ಮಾಡಿ. ಜಾಸ್ತಿ ನೀರು ಹಾಕಿಬಿಟ್ರೆ ಸಾರು ಚೆನ್ನಾಗಿರಲ್ಲ. ನೋಡಿಕೊಂಡು ನೀರು ಆ್ಯಡ್ ಮಾಡಿ ಕುದಿಯೋಕ್ಕೆ ಬಿಡಿ. ಒಂದ್ಸಲಿ ಒಳ್ಳೆ ಮಿಕ್ಸ್ ಕೊಟ್ಟಾದಮೇಲೆ ಕುದಿಯೋಕ್ಕೆ ಬಿಟ್ಟು ಕಾಳು ಅದಕ್ಕೆ ಹೊಂದ್ಕೊಳ್ಳೋ ರೀತಿ ಅರ್ಧ ಮಾತ್ರ ಬೆಂದಿರಬೇಕು. ಇನ್ನು ಅರ್ಧ ಬೇಯೋವಾಗ ಆ ಮಸಾಲೆ ಎಲ್ಲ ಹಿಡಿದು ನೀಟಾಗಿ ಹೊಂದ್ಕೊಳ್ಳುತ್ತೆ. ತಟ್ಟೆ ಮುಚ್ಚಿ ಒಂದು 5 ನಿಮಿಷ ಸಿಮ್ ಕಮ್ಮಿಯಲ್ಲಿಟ್ಟು ಬೇಯಿಸಿ.
ಉಪ್ಪು ನೋಡ್ಕೊಳ್ಳಿ, ಆಗಲೇ ಉರಿಯೋಕ್ಕೆ ಕೂಡ ಉಪ್ಪು ಹಾಕಿದ್ದೀವಿ. ಸೊ ಸಾರಿಗೆ ಉಪ್ಪನ್ನ ನೋಡ್ಕೊಂಡು ಸೇರಿಸಿ, ಹಾಕಿಲ್ಲ ಅಂತ ಮರೆತು ಜಾಸ್ತಿ ಹಾಕ್ಬಿಡ್ಬೇಡಿ, ಸಾರು ಹಾಳಾಗ್ಬಿಡುತ್ತೆ. ಉಪ್ಪು ಜಾಸ್ತಿ ಆದರೆ ಮತ್ತೆ ಎಲ್ಲ ಹಾಳೇನೆ. ನೋಡ್ಕೊಂಡು ಉಪ್ಪು ಸೇರಿಸ್ಕೊಳ್ಳಿ. ಕಡಿಮೆ ಇದ್ರೂ ಬೇಕಾದರೆ ಮತ್ತೆ ಸೇರಿಸ್ಕೊಳ್ಬೋದು, ಜಾಸ್ತಿ ಆದರೆ ಮತ್ತೆ ಅದನ್ನು ರೆಡಿ ಮಾಡೋದು ಕಷ್ಟ. ನಂತರ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟು, ಬೆಂದಿದೆಯಾ ಕಾಳು, ಆಲೂಗಡ್ಡೆ ಎಲ್ಲ ಬೆಂದಿದೆಯಾ, ಸಾರು ನೀಟಾಗಿ ಹೊಂದ್ಕೊಂಡಿದೆಯಾ, ಉಪ್ಪು ಖಾರ ಎಲ್ಲ ಒಂದ್ಸಲಿ, ನಿಮ್ಗೆ ಖಾರ ಬೇಕು ಅಂದರೆ ನೀವು 5 ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಬೋದು. ನಾನು 3 ಹಾಕಿದ್ದೀನಿ ಸಾಕು ಅಂತ. ನಂತರ ಈಗ ಹಳ್ಳಿ ಸ್ಟೈಲಲ್ಲಿ ಇತಕಿದ ಅವರೆಕಾಳು ಸಾರು ರೆಡಿಯಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.